ಮಾಡ್ಕೊಳ್ಳಿ. ಏನ್ ಅಡ್ಗೆ ಮಾಡ್ದೆ ಇವತ್ತು? ಚಪಾತಿ ಪಲ್ಯ ಮಾಡಿದೀನಿ, ಅನ್ನ ಸಾರು ಮಾಡಿದೀನಿ. ಆಯ್ತಾ, ಊಟ ಮಾಡ್ಕೊಳ್ಳಿ. ಬಾಯ್ ಬಾಯ್ ಬಾಯ್. ಹೋಗ್ಬರ್ಮ. ರೀ 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 ಯಾಕೆ ಕೇಳಿಸ್ತಿಲ್ವಾ? ಅಯ್ಯೋ ಬೆಳಿಗ್ಗೆ ಅಯ್ಯೋ ಬೆಳಿಗ್ಗೆ ಒಂದೇ ಸಮ ಅವರೆಕಾಯಿ ಸುಟ್ಟು ಎಲ್ಲ ಆಗ್ತಿದೆ. ಸಾಕಾಗೋಗ್ತದೆ ನನಗೆ. ಸರಿ, ಊಟದ ಟೈಮ್ ಆಯ್ತು, ಊಟ ಮಾಡೋಣ. ಅಯ್ಯೋ ಬೇಡ ಒಂದು 2 ದೋಸೆ ಕೊಟ್ಬಿಟ್ಟು ನನ್ನ ಕೈ ಇದಾಗಲ್ಲಮ್ಮ, ಜೀರ್ಣ ಇದಾಗತ್ತೆ ನನ್ನ ಕೈ. ಬೇಡ ಅಂದ್ರೆ ಕೇಳಲ್ಲ ನೀವು. ಪಲ್ಯ ಮಾಡಿದಾಳಂತೆ, ಅದು ತಗೊಂಡೋಗಿ ಇಡ್ರಿ. ಅಯ್ಯೋ ದಿನಾ ಅವರೆಕಾಯಿ ಮಾಡ್ತೀರಾ ನೀವು? ದಿನಾ ಅವರೆಕಾಯಿ. ಪಲ್ಯ ಇಡ್ರಿ ಅಲ್ಲಿ, ಊಟ ಮಾಡೋಣ. ಟೈಮ್ ಆಯ್ತು. ಆಯ್ತು. ಅಲ್ಲಿ ಪಲ್ಯ ಇಡೋದ್ರಿ, ಕೇಳಿಸ್ತಿಲ್ವಾ? ಪಲ್ಯ ನೀರು ಬೇಕಾ? ಪಲ್ಯ ನೀರು ಇಡ್ಬೇಕಾ? ಪಲ್ಯಪ್ಪ, ಪಲ್ಯ. ಹಂಗೆ ಹೇಳ್ತಾರಲ್ಲ. ಏನಪ್ಪ ಇದು ಬಂದು ಅವರು ಹೋಗಿ ಅದನ್ನ ಚೆಲ್ಲಿದ್ರು ಇವಾಗ. ಸರಿ, ನಾನು ತಟ್ಟೆ ತಗೊಂಡ್ಬರ್ತೀನಿ, ಊಟ ಮಾಡೋಣ. ಬೊಂಬಾಟ್ ಭೋಜನ ಮುಗ್ದೋಯ್ತು ಅನ್ಸುತ್ತಲ್ವಾ? ಸೀತೆ ಚಂದ್ರ ಪ್ರೋಗ್ರಾಮ್ ಮುಗೀತು. ಗೌರಿ ಅಮ್ಮನೂ ಬಂದಾಯ್ತು. ಸರಿ, ಪಲ್ಯ ಏನಾದ್ರೂ ಹಾಕಿ, ಬೇಗ ಊಟ ಮಾಡ್ತೀನಿ, ಹಸಿವಾಗ್ತಿದೆ ನಂಗೆ. ಹಾಕಿ ಅಪ್ಪ, ಪಲ್ಯ ಹಾಕಿ. ನೀರ್ ಬೇಕಾ? ಅಲ್ಲ. ನೀರ್ ಆಗ್ಲೇ ಇಟ್ಟಿದ್ದೀನಿ. ಬಿಡೋದೇ ಇಲ್ವಲ್ಲ, ಒಂದೇ ಸಮ ಕಾಟ ಕೊಡ್ತೀರಲ್ಲ. ನೀರ್ ಆಗ್ಲೇ ಇಟ್ಟಿದ್ದೀನಿ. ಪಲ್ಯ ಹಾಕಿ. ಆ? ಪಲ್ಯ ಹಾಕಿ. ಅಲ್ಯಾ? ಹಾ. ಆದ್ರೆ ಹೊರಗಡೆ ಹಾಕಿ ಹಾಕ್ಬಿಟ್ಟಿದ್ದೀರಲ್ಲ.